ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಲಕ್ಷಣಗಳಿರುವುದರಿಂದ ಆ ಕಂಬಳಿ ಅವ್ರ ಹೆಗಲ ಮೇಲೆ ಕೂಡಲಿಲ್ಲ, ಅದು ಜಾರಿ ಬಿದ್ದುಬಿಡ್ತು. ಮತ್ತೊಮ್ಮೆ ಹಾಕ್ಲಿಕ್ಕೆ ಹೋಗ್ತಾರೆ, ಮತ್ತೊಮ್ಮೆ ಜಾರಿತು. ಅದಕ್ಕೆ ಕಂಬಳಿ ಜಾರಿತಲ್ಲೇ ಪರಾಕ್. ರೈತರು ಬೇಡ, ಬಡವರು ಬೇಡ, ದಲಿತರು ಬೇಡ, ಯಾರು ಬೇಡ, ಆದ್ರೆ ಬೆಳೆದಂಥ ಕಂಪನಿಗಳು ಮಾತ್ರ ನಮಗೆ ಬೇಕು ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಮಾತನಾಡಿದ್ದೆ. ಒಂದು ಕನಕ ಜಯಂತಿ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಸಹ ಉಪಸ್ಥಿತರಿದ್ದರು. ವಿಧಾನಸೌಧದ ಮೇಲೆ ಕಂಬಳಿ ಬೀಸುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ದೆ ನಾನು. ಈ ಸಲ ದೆಹಲಿಯ ಲೋಕಸಭಾದ ಮೇಲೆ ಮತ್ತೊಮ್ಮೆ ಕಂಬಳಿ ಬೀಸುತ್ತೆ. ಆದ್ರೆ ಅದು ಗೋಧಿಯ ಮಾಧ್ಯಮ ಅಲ್ಲ, ಅದು ಮೈದಾ ಮಾಧ್ಯಮ. ಅಂದ್ರೆ ಆ ರೀತಿ ತೋರಿಸ್ತಕ್ಕಂಥದ್ದು ಅಥವಾ ವೈಭವೀಕರಿಸ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಮಾಡದೇ ಇರ್ತಕ್ಕಂಥ ವ್ಯಕ್ತಿಯನ್ನು ಅತ್ಯಂತ ಆಡಂಬರವಾಗಿ ತೋರಿಸ್ತಕ್ಕಂಥದ್ದು ಸರಿಯಲ್ಲ. ನಮ್ಮ ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಭಾರತದ ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮ ಬದುಕನ್ನು ನೀಡುವ ಸಲುವಾಗಿ ಪ್ರಜಾಪ್ರಭುತ್ವ ಹಬ್ಬ 2024ರ ಲೋಕಸಭಾ ಚುನಾವಣೆ ಬಂದಿದೆ. ನಾವೆಲ್ಲರೂ ಈ ಲೋಕಸಭಾ ಹಬ್ಬದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರೂ ಮತ ಹಾಕುವುದು ಒಂದು ಪವಿತ್ರ ಕೆಲಸ ಅಂತ ತಿಳ್ಕೊಂಡು ನಾವು ಮತವನ್ನು ಚಲಾಯಿಸಬೇಕಾಗಿದೆ. ನಮ್ಮ ಜಿಲ್ಲೆ ಧಾರವಾಡ ಲೋಕಸಭಕ್ಕೆ ಅಹಿಂದ ವರ್ಗದ, ಅದರಲ್ಲೂ ವಿಶೇಷವಾಗಿ ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ಅವಕಾಶಗಳಿಂದ ಶತಶತಮಾನ ವಂಚಿತಗೊಂಡಂಥ ಸಮುದಾಯಗಳ ಧ್ವನಿಯಾಗಿ ನಮ್ಮ ಭಾಗಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವಿನೋದ್ ಅಸೂಟಿಯವರಿಗೆ ಸ್ಪರ್ಧಿಸುವಂಥ ಒಂದು ಅವಕಾಶ ಬಂದಿದೆ. ಈ ಅವಕಾಶ ಅಹಿಂದ ವರ್ಗಕ್ಕೆ ಒಂದು ಸುವರ್ಣ ಅವಕಾಶ. ಬಹುಶಃ ಇದನ್ನು ಬಳಸಿಕೊಂಡು ಅವರಿಗೆ ನಾವು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಅನೇಕ ಘಟನಾವಳಿಗಳು ಭಾರತ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಲಕ್ಷಣಗಳಿರುವುದರಿಂದ ನಾವೆಲ್ಲರೂ ಎಲ್ಲರನ್ನ ಒಳಗೊಂಡಂಥ ಸರ್ವರ ಅಭಿವೃದ್ಧಿಗೆ ಪೂರಕವಾಗುವಂಥ ವಾತಾವರಣಕ್ಕೆ ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿಸರ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಸುಮಾರು ವರ್ಷಗಳಿಂದ ಹಾಲಿ ಸಂಸದರು ಅವರ ನಡವಳಿಕೆಗಳನ್ನು, ಅವರ ಸಾಧನೆಗಳನ್ನು
ನೋಡಿದರೆ ಅದು ಯಾವ ಸಾಮಾನ್ಯ ಜನರಿಗೆ ತಲುಪಿಲ್ಲ. ಕೆಲ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಲಾಭ ಆಗಿರ್ಬೋದು, ಆದರೆ ಸಾಮಾನ್ಯ ಜನರಿಗೆ, ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ದುರ್ಬಲ ವರ್ಗಗಳಿಗೆ, ಅವಕಾಶ ವಂಚಿತ ಸಮುದಾಯಗಳಿಗೆ ಯಾವುದೇ ಒಂದು ನಯ ಪೈಸೆ ಲಾಭವಾಗಿಲ್ಲ. ಆ ಕಾರಣಕ್ಕಾಗಿ ಯುವ ಮುಖಂಡರು ಮತ್ತು ಕ್ರಿಯಾಶೀಲ ನಮ್ಮ ವಿನೋದ್ ಅಸೂಟಿಯವರಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕಾಗಿದೆ. ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ನಮ್ಮ ಜೀವನಕ್ಕೆ ಪೂರಕವಾಗುವ ರೀತಿಯಲ್ಲಿ ಆ ಒಂದು ಪರಿಸರವನ್ನು ಸೃಷ್ಟಿ ಮಾಡಲು ಮತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ, ಪ್ರತಿಯೊಬ್ಬರ ಏಳಿಗೆಗೆ ಕಾರಣವಾಗುವಂಥ ಕಾರ್ಯಕ್ರಮಗಳನ್ನು ತರಲು ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದೆ. ನಾನು ಆ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಮಾತನಾಡಿದ್ದೆ. ಒಂದು ಕನಕ ಜಯಂತಿ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಸಹ ಉಪಸ್ಥಿತರಿದ್ದರು. ವಿಧಾನಸೌಧದ ಮೇಲೆ ಕಂಬಳಿ ಬೀಸುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ದೆ ನಾನು. ಈ ಸಲ ಈ ಲೋಕಸಭಾ ಏನು ಧಾರವಾಡ ಮತಕ್ಷೇತ್ರದಿಂದ ವಿನೋದ್ ಅಸೂಟಿಯವರು 100ಕ್ಕೆ 100 ಆಯ್ಕೆ ಆಗ್ತಾರೆ. ದೆಹಲಿಯ ಲೋಕಸಭಾದ ಮೇಲೆ ಮತ್ತೊಮ್ಮೆ ಕಂಬಳಿ ಬೀಸುತ್ತೆ. ಆ ಕಂಬಳಿ ಶುಭ ಸೂಚಕ. ಹಾಗಾಗಿ ಎಲ್ಲ ವರ್ಗದವರು, ಪ್ರತಿಯೊಬ್ಬರು, ಯುವಕರು, ಮಹಿಳೆಯರು, ರೈತರು, ಎಲ್ಲ ನಮ್ಮ ಹಿಂದುಳಿದ ವರ್ಗಗಳು ಅವರನ್ನು ಬೆಂಬಲಿಸಬೇಕಾಗಿದೆ. ಸುಮಾರು ಇತ್ತೀಚೆಗೆ ಯಾವ ಅಧಿಕಾರ ನಮಗಿರಲಿಲ್ಲ. ಡಿ ಕೆ ನಾಯಕರವರು ಅವಧಿ ಆದಮೇಲೆ ಅಂಥ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಸನ್ನದ್ಧರಾಗಿದ್ದೇವೆ ಮತ್ತು ಅವರಿಗೆ ಬೆಂಬಲಕ್ಕೆ ನಿಂತಿದ್ದೇವೆ. ಯಾವುದೇ ಒಬ್ಬ ಧರ್ಮಾಧಿಕಾರಿಯಾಗಿ ನಿಲ್ತಕ್ಕಂಥದ್ದು ಒಂದಷ್ಟು ಚರ್ಚೆ ಆಗ್ಬೋದು, ಆದರೆ ಚಾರಿತ್ರಿಕ ಮತ್ತು ಅತ್ಯಂತ ಕ್ರಿಯಾಶೀಲ ಈ ಯುವ ಉತ್ಸಾಹಿ ಇವರನ್ನು ಏನಾದರೂ ಆಯ್ಕೆ ಆದರೆ ನಮ್ಮ ಭಾಗದ ಅನೇಕ ಸಮಸ್ಯೆಗಳದಾವು. ಇವತ್ತು ಮಾದಾಯಿ ಕಳಸ ಬಂಡೂರಿ ಸಮಸ್ಯೆ ಇರ್ಬೋದು, ಮತ್ತು ಬೆಂಡಿ ಹಳ್ಳದ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಉದ್ಯೋಗ ಕೊಡುವಂಥ ಕೆಲಸ ಇರ್ಬೋದು, ಆಮೇಲೆ ಈ ಭಾಗದ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಕಡೆಗೆ ಒಯ್ಯುವಂಥ ಒಂದು ಯುವ ಉತ್ಸಾಹಿ ವಿನೋದ್ ಅಸೂಟಿಯವರನ್ನು ಗೆಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ ನಮ್ಮ ಲೋಕಸಭಾ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಮತ್ತು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಈ ಜಿಲ್ಲೆಗೆ ಕಾರ್ಯಕ್ರಮಗಳನ್ನು ತಂದಿಲ್ಲ. ಒಂದಷ್ಟು ಹುಬ್ಬಳ್ಳಿಯನ್ನು ಬಿಟ್ಟರೆ ಒಂದಷ್ಟು ಏನು ರಾಷ್ಟ್ರೀಯ ಹೆದ್ದಾರಿ ಅದನ್ನು ಬಿಟ್ಟರೆ ಮತ್ತೆ ಯಾವುದೂ ಅವರು ಹೇಳ್ಕೊಳ್ಳುವಂಥ ಕೆಲಸ ಮಾಡಿಲ್ಲ. ಮತ್ತು 20 ವರ್ಷದಿಂದ ಅವರು ಯಾವತ್ತೂ ಬಡವರ ಬಗ್ಗೆ ಆಗಲಿ, ದುರ್ಬಲ ವರ್ಗಗಳ ಬಗ್ಗೆ ಆಗಲಿ, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಅವರು ಕೆಲಸ ಮಾಡಿಲ್ಲ. ಹಾಗಾಗಿ ಅವರ ಬಗ್ಗೆ ಈ ಕ್ಷೇತ್ರದಲ್ಲಿ ಆಕ್ರೋಶವಿದೆ. ಅದು ಯಾವುದೇ ಕಾರಣಕ್ಕಾಗಿ ಅವರನ್ನು ಈ ಲೋಕಸಭೆ ಈ ಚುನಾವಣೆಯಲ್ಲಿ ಬೆಂಬಲಿಸಬಾರ್ದು ಅಂಥೇಳಿ ಎಲ್ಲ ಕಡೆಯೂ ಜನ ಮಾತನಾಡ್ತಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ವಿನೋದ್ ಅಸೂಟಿಯವರ ಒಂದು ಪ್ರಭಾವದಿಂದ ಅಥವಾ ಅವರ ಒಂದು ಕಾರ್ಯ ಚಟುವಟಿಕೆಯಿಂದ ಜನರ ಮನಸ್ಸಿನಲ್ಲಿ ಅವರು ಉಳಿದುಕೊಂಡು ಮುಂಬರುವ ದಿನಮಾನಗಳೇ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿತಾರಂತೇಳಿ ನಾನು ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ತೀನಿ. ಅನೇಕ ಬಾರಿ ಈ ಭಾರತೀಯ ಜನತಾ ಪಕ್ಷ ಕುರುಬರು ಅಥವಾ ಹಿಂದುಳಿದವರು ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಬಹುಶಃ ಹಿಂದಿನ ಸರ್ಕಾರಗಳನ್ನು ನೋಡುವಂಥ ಸಂದರ್ಭದೊಳಗೆ
ಹಿಂದುಳಿದ ವರ್ಗಗಳು ಮತ್ತು ಈ ಕುರುಬ ಜನಾಂಗದ ಮುಖಂಡರುಗಳು ವಿಶ್ವನಾಥ ಇರ್ಬೋದು, ಆಮೇಲೆ MTB ನಾಗರಾಜ್ ಇರ್ಬೋದು, ಆರ್ ಶಂಕರ್ ಇರ್ಬೋದು, ಅನೇಕರು ಆ ಸರ್ಕಾರವನ್ನು ಬೆಂಬಲಿಸಿದ್ದಾರೆ. ಆದರೆ ಅಮಿತ್ ಶಾ ಮಾತನಾಡಿದರು ಮೊನ್ನೆ, ಇಲ್ಲ ಕುರುಬ ಸಮುದಾಯ ಅವರು BJPಯನ್ನು ಬೆಂಬಲಿಸಿಲ್ಲ, ಸಿದ್ದರಾಮಯ್ಯನ ಕೂಡ ಬೆಂಬಲಿಸಿದ್ದಾರೆ ಅಂಥೇಳಿ. ಸುಮಾರು ಒಂದು 2-3 ಸರ್ಕಾರ ಬಂದಾಗ ಬೆಂಬಲಾಗಿ ನಿಂತಿದ್ದ ಕುರುಬರು. ಆದರೆ ಕುರುಬರಿಗೆ ಅವರು ಈ ಸರ್ತಿ ಟಿಕೆಟ್ ಕೊಡಲಿಲ್ಲ. ಅವ್ರು ಹೇಳ್ತಾರೆ, ಮತ್ತು ಅದರನ್ನು ಕುರುಬರಿಗೆ ಟಿಕೆಟ್ ಕೊಡೋದಂಥ ಒಂದು ಸಮಸ್ಯೆ ಇದ್ದರೆ, ಮೊನ್ನೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ಗುಲ್ಬರ್ಗಕ್ಕೆ ಬಂದಾಗ ಇದೇ ನಮ್ಮ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಅಭ್ಯರ್ಥಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಕಂಬಳಿಯನ್ನು ಪ್ರಧಾನಿ ಮಂತ್ರಿಗಳಿಗೆ ಅವರ ಮೇಲೆ ಹಾಕಲಿಕ್ಕೆ ಹೋಗ್ತಾರೆ. ಆ ಕಂಬಳಿ ಅವ್ರ ಹೆಗಲ ಮೇಲೆ ಕೂಡಲಿಲ್ಲ, ಅದು ಜಾರಿ ಬಿದ್ದುಬಿಡ್ತು. ಮತ್ತೊಮ್ಮೆ ಹಾಕಲಿಕ್ಕೆ ಹೋಗ್ತಾರೆ, ಮತ್ತೊಮ್ಮೆ ಜಾರಿತದು. ಅದಕ್ಕೆ ಕಂಬಳಿ ಜಾರಿತಲ್ಲೇ ಪರಾಕ್. ಆಮೇಲೆ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಧಾರವಾಡದಿಂದ ಒಂದು ಕಂಬಳಿಯನ್ನು ಕಳಿಸುವಂಥ ವ್ಯವಸ್ಥೆ ಇಲ್ಲಿಯ ಮುಖಂಡರುಗಳು ಮಾಡಿದ್ರು. ಆ ಕಂಬಳಿ ಶ್ರೀರಾಮನಿಗೆ ಮುಡಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದನ್ನು ಪ್ರಚಾರವನ್ನು ತಗೊಳ್ಳುವಂಥ ವ್ಯವಸ್ಥೆ ಕೂಡ ಇವರು ಮಾಡ್ತಾರೆ. ಅದು ಯಾವತ್ತೂ ಈಗ ಸುಮಾರು ಏನು ಟಿಕೆಟ್ ಕೊಟ್ಟರು ಕರ್ನಾಟಕದಲ್ಲಿ, ಆದರೆ ಈ ಕುರುಬ ಸಮುದಾಯಕ್ಕೆ ಮತ್ತು ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಗಳಿಗೆ, ಟೋಟಲ್ ಅಹಿಂದ ವರ್ಗಕ್ಕೆ ಯಾವುದೂ ಟಿಕೆಟ್ ಕೊಟ್ಟಿಲ್ಲ. ಆದರೆ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಲವಾರು ಜಾತಿ, ಮತ, ಪಂಥ, ವರ್ಣ, ವರ್ಗಗಳನ್ನು ದಾಟಿ ಎಲ್ಲ ವರ್ಗಗಳಿಗೆ ಅವರು ಅವಕಾಶ ಮಾಡಿದ್ದಾರೆ. ಹಾಗಾಗಿ ಜನತೆ ವಿಚಾರ ಮಾಡಿ ಆ ಒಂದು ನಮ್ಮ ಹಕ್ಕುಗಳಿಗೆ ಯಾರು ಮನ್ನಣೆ ಕೊಡ್ತಾರೆ ಅಂಥ ಒಂದು ಮನ್ನಣೆ ಕೊಡುವಂಥ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳು ಅವೆಲ್ಲೂ ಕೂಡ ಒಂದು ಪಕ್ಷವನ್ನಾಗಲಿ ಅಥವಾ ಒಂದೇ ಒಬ್ಬ ವ್ಯಕ್ತಿಯ ಅವರ ಬಗ್ಗೆ ಹೆಚ್ಚು ಕಾಳಜಿ ತಗೊಳ್ಳತಕ್ಕಂಥದ್ದು, ಅಥವಾ ಅವ್ರು ಏನೇ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ಏನೇ ಇದನ್ನು ಮಾಡಿದ್ರು ಕೂಡ ಸಂಭಾಳಿಸುವಂಥ ಕೆಲಸ ಇವತ್ತು ಮಾಧ್ಯಮದಿಂದಾಗಿದೆ. ಎಷ್ಟೋ ಮಂದಿ ಹೇಳಿದರು, ಇದು ಗೋಧಿ ಮಾಧ್ಯಮದಿಂದ ಏನು ಅನೇಕ ಅವಾಂತರಗಳಾಗ್ಯಾವ ಅಂಥೇಳಿ. ಆದ್ರೆ ಅದು ಗೋಧಿಯ ಮಾಧ್ಯಮ ಅಲ್ಲ, ಅದು ಮೈದಾ ಮಾಧ್ಯಮ. ಅಂದ್ರೆ ಆ ರೀತಿ ತೋರಿಸ್ತಕ್ಕಂಥದ್ದು ಅಥವಾ ವೈಭವೀಕರಿಸ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಮಾಡದೇ ಇರತಕ್ಕಂಥ ವ್ಯಕ್ತಿಯನ್ನು ಅತ್ಯಂತ ಆಡಂಬರವಾಗಿ ತೋರಿಸ್ತಕ್ಕಂಥದ್ದು ಸರಿಯಲ್ಲ. ನಿಜವಾದ ಸಮಸ್ಯೆಗಳೇನದವು ಭಾರತ ಅಭಿವೃದ್ಧಿ ಯಾವತ್ತೂ ಆಗಿಲ್ಲ, ಇನ್ನೂ 50 ವರ್ಷ ಹಿಂದ್ಗಡೆ ಹೋಗೈತು ಹೊರತು ಅದು ಅಭಿವೃದ್ಧಿ ಕಂಡಿಲ್ಲ. ಸಾಕಷ್ಟು ಸಾಲದ ಕೂಪದೊಳಗೆ ಈ ಭಾರತ ದೇಶ ನರಳುತ್ತದೆ. ಆವತ್ತಿನ ಸಂದರ್ಭದೊಳಗೆ ಸಾಲ ಕಡಿಮೆ ಇತ್ತು, ಆದರೆ ಇವತ್ತು 1,76,000 ಚಿಲ್ಲರೆ ಇಷ್ಟು ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಸಾಲ ಐತಿ ಅಂತಂದರೆ ಇವತ್ತು ಯಾವ ದುಸ್ಥಿತಿಗೆ ಈಗಿನ ಆಳುವ ಜನ ತೊಗೊಂಡೋಗಿದ್ದಾರೆ ಅನ್ನೋದನ್ನು ನಾವು ಲೆಕ್ಕ ಹಾಕ್ಬೋದು. ಬೇರೆ ಬೇರೆ ಕಂಪನಿಗಳು ಏನು ಇವತ್ತು ಈ BJPಗೆ ಸಪೋರ್ಟ್ ಮಾಡುವಂಥ ಕಂಪನಿಗಳು ಹೆಚ್ಚು ಬಾಂಡನ್ನು ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಕಾರಣ ಅಂತಂದರೆ ಅನೇಕ ಭಯಗೊಳಿಸ್ತಕ್ಕಂಥದ್ದು, ಅವರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅವರು ನಮ್ಮ ಬೆನ್ನೆಲುಬಾಗಿ ಇದ್ದಾರೆ ಅಂತೇಳಿ ತೋರಿಸೋದಕ್ಕೆ ಸಾಕಷ್ಟು ಶ್ರೀಮಂತ ಕಂಪನಿಗಳು, ಅದರಲ್ಲೂ ಬಡವರ ಪರವಾಗಿ ಇರದೇ ಇರ್ತಕ್ಕಂಥವು, ದೇಶದ ಪರವಾಗಿ ಇರದೇ ಇರ್ತಕ್ಕಂಥವು, ಅಥವಾ ಯಾವುದೇ ಒಂದು ಈ ಸಂಪತ್ತಿನ ಬಗ್ಗೆ ಇರದೇ ಇರ್ತಕ್ಕಂಥದ್ದು, ಅಂದರೆ ಈ ದೇಶದ ಸಂಪತ್ತನ್ನು ದೋಚುವಂಥ ಕಂಪನಿಗಳು ಕೂಡ ಇವರಿಗೆ ಕೊಟ್ಟಿದ್ದಾರೆ. ಅದನ್ನು ಆತ್ಮಾವಕಲ ಮಾಡಿಕೊಂಡು ಯಾರು ಕೆಲಸ ಮಾಡ್ತಿದ್ದಾರೆ, ಈ ದೇಶದ ಬಗ್ಗೆ ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ಪರಿಶೀಲಿಸಿ ಕೊಡುವಂಥ ಒಂದು ಧರ್ಮ ಆಗಬೇಕು. ಮತ್ತು ಅನೇಕ ಕಡೆ ಇವರು ವೈಯಕ್ತಿಕ ದ್ವೇಷ ಅಥವಾ ಪಕ್ಷದ ದ್ವೇಷ ಇಟ್ಟುಕೊಂಡು ಕೆಲ ಬ್ಯಾಂಕ್ಗಳನ್ನು ಖಾತೆಗಳನ್ನು ರದ್ದುಪಡಿಸ್ತಕ್ಕಂಥದ್ದು, ಆಮೇಲೆ ರೈತರ ಮೇಲೆ ಇನ್ನೂ ಅನೇಕ ಹಸಿಯಾಗಿ ಘಟನೆಗಳು ದಿಲ್ಲಿ ಒಳಗೆ ನಡೆದಾವೆ. ಸಾಕಷ್ಟು ಪ್ರಮಾಣದೊಳಗೆ ರೈತರು ಬೇಡ, ಬಡವರು ಬೇಡ, ದಲಿತರು ಬೇಡ, ಯಾರೂ ಬೇಡ, ಆದರೆ ಬೆಳೆದಂಥ ಕಂಪನಿಗಳು ಮಾತ್ರ ನಮಗೆ ಬೇಕು ಅಂತೇಳಿ ಈ ಹಿನ್ನೆಲೆ ಒಳಗೆ ಸಾಕಷ್ಟು ಪ್ರಮಾಣದೊಳಗೆ ಆರ್ಥಿಕ ಸಹಾಯವನ್ನು ತಗೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲಾಗಿ ಮಾಡ್ತಕ್ಕಂಥ ಒಂದು ಕೆಟ್ಟ ಕಾರ್ಯ ಭಾರತ ದೇಶದಲ್ಲಿ ನಡೆದಿದೆ. Dhawargarh Lawn Function Hall, perfect selection for
a less time duration. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.